ಫ್ರೆಂಡ್ಸ್, ಮಂಗಳವಾರದ ಮಿನಿ ಬ್ಲಾಗ್ಸು. ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ರುಬ್ಕೊಳ್ಳೋಕೆ ಮಸಾಲೆ, ಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಲವಂಗ, ಚಕ್ಕೆ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಡಲೆ, ಒಂದು ಮೊಟ್ಟೆ, ಕಾಯಿ ರೆಡಿಯಾಗಿದೆ ಫ್ರೆಂಡ್. ಈ ಖಾರಕ್ಕೆ ಸ್ವಲ್ಪ ಕೈಮಾ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ ಫ್ರೆಂಡ್. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಂಡೆಗಳು ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಮೂಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಈರುಳ್ಳಿ ಫ್ರೆಂಡ್ಸ್ ಇತ್ತು ಫ್ರೆಂಡ್ಸ್. ಇದಕ್ಕೆ ಮಟನ್ ಸಾಂಬಾರು ಪುಡಿ ಮತ್ತು ಸ್ವಲ್ಪ ನೀರು. ಕೈಮಾ ಉಂಡೆ ಬೇಯಬೇಕಲ್ಲ, ಇದು ಕುದಿ ಬರಲಿ ಫ್ರೆಂಡ್. ಕೈಮಾ ಉಂಡೆಗಳ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕುದಿ ಬಂದಿದೆ ಫ್ರೆಂಡ್. ಇದಕ್ಕೆ ಒಂದೊಂದಾಗಿ ಒಳಗಡೆ ಈ ಉಂಡೆಗಳು ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಇದರೊಳಗಡೆ ಹಿಂಗೆ ಬಿಡಬೇಕು ಫ್ರೆಂಡ್ಸ್. ಕೈಮಾ ಉಂಡೆಗಳು ಎಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಏನು ಒಡೆದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಕಾಯಿ ಕಡಲೆ ರುಬ್ಬಿದ್ದೀನಿ, ಇದಕ್ಕೆ ಹಾಕಬೇಕು ಫ್ರೆಂಡ್ಸ್. ಇವಾಗ ಕೈಮಾ ಸಾಂಬಾರು ರೆಡಿ ಫ್ರೆಂಡ್. ಇದಕ್ಕೆ ಸ್ವಲ್ಪ ಕಾಯಿ ಕಡಲೆನೂ ರುಬ್ಬಿ ಹಾಕಿದ್ದೀನಿ ಫ್ರೆಂಡ್ಸ್. ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಬಿಸಿ ರಾಗಿ ಮುದ್ದೆ, ಕೈಮಾ ಸಾಂಬಾರು ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ.